ಇರಾನ್ ಇಸ್ರೇಲ್ ವಾರ್ ಮಧ್ಯೆ ದೇಶದಲ್ಲಿ ಲಾಕ್ಡೌನ್ನ ವದಂತಿ ಹರಿದಾಡ್ತಾ ಇತ್ತು. ಆದರೆ ಆ ಲಾಕ್ಡೌನ್ನ ಚರ್ಚೆಗೆ ಕೇಂದ್ರ ಸಚಿವರು ಬ್ರೇಕ್ ಹಾಕಿದ್ದಾರೆ. ಮತ್ತೆ ಲಾಕ್ಡೌನ್ ಆಗ್ಬಿಡುತ್ತೇನೋ ಅನ್ನುವಂತಹ ಆತಂಕ ಜನರಲ್ ಕಾಡ್ತಾ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಮೀಮ್ಸ್ ರೀಲ್ಸ್ಗಳು ಹೆಚ್ಚಾಗಿದ್ವು. ಇದೆಲ್ಲದರ ಮಧ್ಯೆ ಕೇಂದ್ರ ಪೆಟ್ರೋಲಿಯಂ ಸಚಿವ ಈ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ದೇಶದಲ್ಲಿ ಲಾಕ್ಡೌನ್ನ ವಿಧಿಸುವಂತಹ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಹೇಳಿ ಕೇಂದ್ರ ಪೆಟ್ರೋಲಿಯಂ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ದೇಶದ ಜನರಿಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಯುದ್ಧದ ವೇಳೆ ಎನರ್ಜಿ ಹಾಗೆ ಅಗತ್ಯ ಸರಕು ಪೂರೈಕೆಯ ಮೇಲೆ ಕೇಂದ್ರ ಸರ್ಕಾರ ಹೆಚ್ಚಿನ ನಿಗಾನ ಇಟ್ಟಿದೆ. ಸದ್ಯ ಇಂಧನ ನಿರಂತರವಾಗಿ ಪೂರೈಕೆಯಾಗ್ತಾ ಇದೆ. ಜೊತೆಗೆ ಎನರ್ಜಿ ಪೂರೈಕೆಗೆ ಕೇಂದ್ರ ಸರ್ಕಾರ ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ. ಎದುರಾಗ್ತಾ ಇರುವಂತಹ ಸವಾಲುಗಳನ್ನ ಫೇಸ್ ಮಾಡೋಕೆ ನಾವು ಸಂಪೂರ್ಣರಾಗಿ ಸಿದ್ಧರಾಗಿದ್ದೇವೆ. ಜಾಗತಿಕ ಅನಿಶ್ಚಿತತೆಗಳನ್ನ ಎದುರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನ ನಾವು ಪ್ರದರ್ಶಿಸಿದ್ದೇವೆ ಅಂತ ಹೇಳಿ ಎಕ್ಸ್ನಲ್ಲಿ ಪೋಸ್ಟ್ ಅನ್ನು ಮಾಡಿದ್ದಾರೆ ಕೇಂದ್ರ ಪೆಟ್ರೋಲಿಯಂ ಸಚಿವರಾಗಿರುವಂತಹ ಹರ್ದೀಪ್ ಸಿಂಗ್ ಪುರಿ. ಅವರು ಮಾಡಿರುವಂತಹ ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೇವೆ. ಜನರಲ್ಲಿದ್ದಂತಹ ಆತಂಕ ಏನು? ಮೊನ್ನೆ ಲೋಕಸಭೆಯಲ್ಲಿ ಪ್ರಧಾನಿ ಮಾತನಾಡುವಂತಹ ಸಂದರ್ಭದಲ್ಲೂ ಕೋವಿಡ್ ಅನ್ನ ನಾವು ಎದುರಿಸಿದ ರೀತಿ ಈ ಸಮಸ್ಯೆಯನ್ನು ನಾವು ಫೇಸ್ ಮಾಡಬೇಕಾಗುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಅದಾದಂತಹ ನಂತರದಲ್ಲಂತೂ ಲಾಕ್ಡೌನ್ ಆಗ್ಬಿಡುತ್ತೇನೋ ಅನ್ನುವಂತಹ ಚರ್ಚೆ ದೊಡ್ಡ ಮಟ್ಟದಲ್ಲಿ ಶುರುವಾಗ್ಬಿಡ್ತು. ಅದಕ್ಕೆ ಸರಿಯಾಗಿ ಕೆಲ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಸಿಗದೆ ಜನರ ಪರದಾಟ ಶುರುವಾಗಿದ್ದು, ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನ ಕ್ಯೂ ನಿಲ್ಲೋಕ್ ಶುರುವಾಗಿದ್ದು, ಇದೆಲ್ಲವೂ ಕೂಡ ಈ ಚರ್ಚೆಗೆ ಪುಷ್ಟಿಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತು. ಆದರೆ ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ, ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಳಿದೆ, ಯಾವುದೇ ಲಾಕ್ಡೌನ್ನ ಪ್ರಸ್ತಾವನೆ ಕೇಂದ್ರ ಸರ್ಕಾರದ ಮುಂದೆ ಇಲ್ಲ. ಸದ್ಯ ಇರುವಂತಹ ಸಿಚುವೇಶನ್ ಇಂಧನ ಹಾಗೆ ಅನಿಲದ ಪೂರೈಕೆ, ಅದಕ್ಕಾಗಿರುವಂತಹ ತಡೆ, ಅದನ್ನ ಸರಿಪಡಿಸುವುದಕ್ಕೆ ಕೇಂದ್ರ ಸರ್ಕಾರ ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನ ಕೈಗೊಂಡಿದೆ. ಹಾಗಾಗಿ ಕ್ರಮಗಳನ್ನ ತೆಗೆದುಕೊಂಡಿರುವಂತಹ ಕಾರಣಕ್ಕಾಗಿ ದೇಶದ ಜನ ಆತಂಕ ಪಡುವಂತಹ ಪರಿಸ್ಥಿತಿ ಇಲ್ಲ ಅಂತ ಹೇಳಿ ಕೇಂದ್ರ ಸಚಿವರು ಹೇಳಿದ್ದಾರೆ. ಅವರು ಮಾಡಿರುವಂತಹ ಟ್ವೀಟ್ ನಲ್ಲಿ ಏನಿದೆ? ಜಾಗತಿಕ ಪರಿಸ್ಥಿತಿ ಅಸ್ಥಿರವಾಗಿದ್ದು, ಇಂಧನ ಪೂರೈಕೆ ಸರಪಳಿಗಳು ಮತ್ತು ಅಗತ್ಯ ವಸ್ತುಗಳಾದ್ಯಂತ ಬೆಳವಣಿಗೆಗಳನ್ನ ನಾವು ನೈಜ ಸಮಯದಲ್ಲಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ. ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ನಮ್ಮ ನಾಗರಿಕರಿಗೆ ಇಂಧನ ಮತ್ತು ಇತರ ನಿರ್ಣಾಯಕ ಸರಬರಾಜುಗಳ ನಿರಂತರ ಲಭ್ಯತೆಯನ್ನ ಖಚಿತಪಡಿಸಿಕೊಳ್ಳೋಕೆ ಎಲ್ಲ ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಹೊಸ ಸವಾಲುಗಳನ್ನ ನಿಭಾಯಿಸೋಕೆ ನಾವು ಸಂಪೂರ್ಣರಾಗಿ ಸಿದ್ಧರಿದ್ದೇವೆ. ಜಾಗತಿಕ ಅನಿಶ್ಚಿತತೆಗಳ ನಡುವೆಯೂ ಭಾರತ ನಿರಂತರವಾಗಿ ಸ್ಥಿತಿಸ್ಥಾಪಕತ್ವವನ್ನ ಪ್ರದರ್ಶಿಸಿದೆ. ಅಂದ್ರೆ ಸಮಸ್ಯೆಯನ್ನ ನಿಭಾಯಿಸುವಂತಹ ಶಕ್ತಿ ಸಾಮರ್ಥ್ಯವನ್ನ ನಾವು ಪ್ರದರ್ಶನ ಮಾಡಿದ್ದೀವಿ. ನಾವು ಸಕಾಲಿಕ, ಪೂರ್ವಭಾವಿ ಮತ್ತು ಸಂಘಟಿತ ರೀತಿಯಲ್ಲಿ ಕಾರ್ಯನಿರ್ವಹಿಸುವುದನ್ನ ಮುಂದುವರಿಸ್ತೀವಿ. ಭಾರತದಲ್ಲಿ ಲಾಕ್ಡೌನ್ ವದಂತಿಗಳು ಸಂಪೂರ್ಣವಾಗಿ ಸುಳ್ಳು. ನಾನಿದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅಂತಹ ಯಾವುದೇ ಪ್ರಸ್ತಾಪ ಭಾರತ ಸರ್ಕಾರದ ಪರಿಶೀಲನೆಯಲ್ಲೇ ಇಲ್ಲ. ಇಂತಹ ಸಮಯದಲ್ಲಿ ನಾವು ಶಾಂತಿಯಿಂದ ಜವಾಬ್ದಾರಿಯುತವಾಗಿರೋದು ಹಾಗೆ ಒಗ್ಗಟ್ಟಾಗಿರೋದು ಮುಖ್ಯ. ಇಂಥ ಪರಿಸ್ಥಿತಿಯಲ್ಲಿ ವದಂತಿಗಳನ್ನ ಹರಡುವ ಮತ್ತು ಭೀತಿಯನ್ನ ಸೃಷ್ಟಿಸುವಂತಹ ಪ್ರಯತ್ನಗಳು ಬೇಜವಾಬ್ದಾರಿ ಹಾಗೂ ಹಾನಿಕಾರಕ ಅಂತ ಹೇಳಿ ಕೇಂದ್ರ ಪೆಟ್ರೋಲಿಯಂ ಸಚಿವರಾಗಿರುವಂತಹ ಹರ್ದೀಪ್ ಸಿಂಗ್ ಪುರಿ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡುವ ಮೂಲಕ ದೇಶದ ಜನರಿಗೆ ಸ್ಪಷ್ಟವಾದಂತಹ ಸಂದೇಶವನ್ನು ರವಾನಿಸಿದ್ದಾರೆ. ಪರಿಸ್ಥಿತಿ ಚಿಂತಾಜನಕವಾಗಿಲ್ವಾ ಅಂತ ಕೇಳಿದ್ರೆ ಇದೆ. LPGಯ ಪೂರೈಕೆ ಹಾಗೆ ಇಂಧನ ಪೂರೈಕೆಯಲ್ಲಿ ಸಮಸ್ಯೆಗಳಾಗಿದೆ. ಬಟ್ ಅದಕ್ಕೆ ಸರ್ಕಾರ ಬೇರೆ ಬೇರೆ ಪ್ಲಾನ್ಗಳನ್ನ ಮಾಡಿಕೊಂಡಿದೆ. 27 ದೇಶಗಳಿಂದ ಇಂಧನವನ್ನ ಖರೀದಿ ಮಾಡಲಾಗ್ತಾ ಇತ್ತು. ಈಗ ಆ ಸಂಖ್ಯೆಯನ್ನ 41 ದೇಶಗಳಿಗೆ ಇನ್ಕ್ರೀಸ್ ಮಾಡಲಾಗಿದೆ. ಎಲ್ಲೆಲ್ಲಿಂದ ಇಂಧನ ಹಾಗೆ ಅನಿಲವನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಇದೆಯೋ ಆ ಎಲ್ಲ ದೇಶಗಳಿಂದ ಖರೀದಿ ಮಾಡೋದಕ್ಕೆ ನಾವು ಪ್ರಯತ್ನವನ್ನ ಪಡ್ತಾ ಇದೀವಿ ಅಂತ ಹೇಳಿ ಖುದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕೆಲ ಭಾಗಗಳಲ್ಲಿ ಆಗ್ತಾ ಇದೆ. ಆ ಇಂಧನ ಸರಪಳಿ ಏನಿದೆ, ಆ ಪೂರೈಕೆಯ ಚೈನ್ ಏನಿದೆ, ಅದೆಲ್ಲೂ ಕೂಡ ಸಮಸ್ಯೆಗೀಡಾಗದೇ ಇರೋ ರೀತಿಯಲ್ಲಿ ನಾವು ಕ್ರಮವನ್ನ ತೆಗೆದುಕೊಳ್ತಾ ಇದ್ದೀವಿ. ಫೇಸ್ ಮಾಡೋದಕ್ಕೆ ನಾವು ಸಮರ್ಥರಿದ್ದೀವಿ, ನಾವು ಶಕ್ತರಿದ್ದೀವಿ. ಹಾಗಾಗಿ ಜನ ಆತಂಕಕ್ಕೊಳಗಾಗಬಾರ್ದು. ಯಾವುದೇ ರೀತಿಯಾದಂತಹ ವದಂತಿಗಳಿಗೆ ಕಿವಿಗೊಡೋದಕ್ಕೆ ಹೋಗಬೇಡಿ. ಲಾಕ್ಡೌನ್ ಅನ್ನುವಂತಹ ವಿಚಾರ, ಅದರ ಪ್ರಸ್ತಾವನೆಯೇ ಕೇಂದ್ರ ಸರ್ಕಾರದ ಮುಂದೆ ಇಲ್ಲ. ಕೇಂದ್ರ ಸರ್ಕಾರದ ಮುಂದೆ ಅಂಥದ್ದೊಂದು ಪರಿಶೀಲನೆಯೇ ಆಗಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಆತಂಕ ಬೇಡ. ಲಾಕ್ಡೌನ್ನ ವದಂತಿ ಸಂಪೂರ್ಣವಾಗಿ ಸುಳ್ಳು ಅಂತ ಹೇಳಿದ್ದಾರೆ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.